ಸರ್ಕಾರ ಸೀಸ್ ಮಾಡಿದ್ದ ಮನೆಗೆ ನುಗ್ಗಿದ್ದಾರೆ ಖದೀಮರು. ಮನೆ ಬಾಗಿಲು ಮುರಿದು ಎಂಟ್ರಿ ಕೊಟ್ಟಿದ್ದಾರೆ. ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದಾವೆ. ಮೈಸೂರಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಸರ್ಕಾರ ಕಂಪ್ಲೀಟ್ ಆಗಿ ಜಪ್ತಿ ಮಾಡಿತ್ತು ಆ ಮನೆಯನ್ನ. ಆದರೆ ಕಳ್ಳರು ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಜವಾಬ್ದಾರಿ? ಮನೆ ಮಾಲೀಕರ? ಖಂಡಿತ ಅಲ್ಲ, ಸರ್ಕಾರನೇ ಆಗುತ್ತೆ. 14 ವರ್ಷಗಳ ಹಿಂದೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು ಈ ಮನೆಯನ್ನ. ಗ್ರೀನ್ ಬಡ್ಸ್ ಆಗ್ರೋ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದಂಥ ಮನೆ ಇದು. ಮನೆಯಲ್ಲಿದ್ದ ವಸ್ತುಗಳನ್ನು ದೋಚೋಕೆ ಯತ್ನಿಸಿರುವಂಥ ಶಂಕೆ ಇದೆ. ಮನೆ ಚರಾಸ್ತಿ ಸ್ಥಳಾಂತರ ಉದ್ದೇಶದಿಂದ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ತಹಶೀಲ್ದಾರ್ ಶಿರೀನ್ ತಾಜ್, ಕಾನೂನಾಧಿಕಾರಿ ರಕ್ಷಿತ್, ರಾಜಸ್ವ ನಿರೀಕ್ಷಕರಾದಂಥ ಹೇಮಂತ್ ಕುಮಾರ್ ಭೇಟಿನ ಕೊಟ್ಟರು. ಈ ವೇಳೆ ಅಪರಿಚಿತರು ಬಾಗಿಲನ್ನು ಒಡೆದು ಪ್ರವೇಶ ಮಾಡಿರುವುದು ಪತ್ತೆಯಾಗಿದೆ. ನೋಡಿ, ಅವರು ಪರಿಶೀಲನೆ ಮಾಡೋಕೆ ಹೋದಾಗ ಈ ಒಂದು ಘಟನೆ ಬಯಲಾಗಿದೆ. ಆಲನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚರಾಸ್ತಿ ಸ್ಥಳಾಂತರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಹೋಗಿರ್ತಾರೆ. 14 ವರ್ಷ ಆಯಿತು ಆ ಮನೆಯನ್ನು ಸೀಸ್ ಮಾಡಿದ್ರು. ಸೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಂಪ್ಲೀಟಾಗಿ ಸರ್ಕಾರವೇ ಹೊಣೆ ಆಗಬೇಕಾಗತ್ತೆ. ಒಂದು ನಾಯಿ ಹೋದರೂ ಕೂಡ, ಬೆಕ್ಕೋದ್ರೂ ಕೂಡ ಅವರೇ ಜವಾಬ್ದಾರು. ಮನೆ ಮಾಲೀಕರು ಜವಾಬ್ದಾರಿ ಇಲ್ಲ. ಒಮ್ಮೆ ಸೀಲ್ ಮಾಡಿದರೆ ಮುಗೀತು. ಅದನ್ನು ಅನ್ಲಾಕ್ ಮಾಡೋದು ಬಹಳ ಕಷ್ಟ ಇರುತ್ತೆ. ಅವನೆಂಥ ಪಂಟ್ರಾದರೂ ಕೂಡ ಅಷ್ಟು ಸುಲಭ ಇರೋದಿಲ್ಲ. ಇವರು ಹಿಂಬಾಗಿಲಿನ ಮೂಲಕ ಬಂದು ಕಳ್ಳತನ ಮಾಡಿರುವಂತಹ ಶಂಕೆಗಳಿದ್ದಾವೆ. ನೋಡಿ, ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದ್ದಾವೆ. ಯಾರು ಮಾಡಿದ್ದಾರೆ ಹಾಗಾದರೆ? ಮನೇಲಿ ಅಂಥದ್ದೇನಾದರೂ ಬೆಲೆ ಬಾಳುವಂಥ ವಸ್ತುಗಳು ಇದ್ವಾ, ಅಥವಾ ಇರೋದನ್ನೇ ದೋಚ್ಕೊಂಡು ಹೋಗಬೇಕು ಅನ್ನುವಂಥ ಪ್ರಯತ್ನ ಏನಾದರೂ ಮಾಡಿದಾರಾ? ನೋಡಿ, ಮೊದಲಿನ ಥರ ಮನೆ ಇಲ್ಲ ಅನ್ನುವಂಥ ಅನುಮಾನ ಅವ್ರಿಗೆ. ಯಾಕಂದರೆ ಎಲ್ಲ ನೀಟಾಗಿತ್ತು. 14 ವರ್ಷ ಆಗಿರ್ಬೋದು. ಆದರೆ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದ್ದಾವಲ್ಲ. ಫೋಟೋ ಎಲ್ಲ ಕೆಳಗಡೆ ಬಿದ್ದಿದ್ದಾವೆ ಮತ್ತು ಬಟ್ಟೆ ಎಲ್ಲ ಅಲ್ಲಿ ಕೆಳಗಡೆ ಬಿದ್ದಿದ್ದಾವೆ. ಸೋಫಾ ಆ ಕಡೆ ಈ ಕಡೆ ಚದುರು ಹೋಗಿದ್ದಾವೆ. ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಮನೆ ಬಾಗಿಲು ಮುರಿದು ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥ ಅನುಮಾನಗಳಿದ್ದಾವೆ. ಅಂಥ ಬೆಲೆ ಬಾಳುವಂಥ ವಸ್ತುಗಳು ಆ ಮನೇಲಿ ಇದ್ವಾ ಅನ್ನೋದು ಮೊದಲ ಪ್ರಶ್ನೆ. ಅದರ ಜೊತೆಗೆ ಯಾವ ಕಾರಣಕ್ಕಾಗಿ ಈ ಮನೆಯನ್ನು ಸೀಸ್ ಮಾಡಲಾಗಿತ್ತು? ಏನೇ ಆದರೂ ಕೂಡ ಇಲ್ಲಿ ಸರ್ಕಾರ ಜವಾಬ್ದಾರಿ ಆಗುತ್ತಾ ಅಂತ ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ? ಖಂಡಿತವಾಗಿ ಪ್ರಭು, ಯಾಕಂತ ಹೇಳಿದ್ರೆ 14 ವರ್ಷಗಳ ಹಿಂದೆ ಸೀಸ್ ಮಾಡಿರತಕ್ಕಂತ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಕ್ಕಂಥದ್ದು ಇರಬಹುದು, ಅಲ್ಲಿಗೆ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಅವರು ಸೀಸ್ ಮಾಡಿರತಕ್ಕಂಥ ಉದ್ದೇಶ ಏನಿರುತ್ತೆ ಆ ಒಂದು ರಿಕವರಿಯನ್ನ ಮಾಡ್ಕೊಳ್ಳುವ ಸಲುವಾಗಿ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡಬೇಕಾಗಿತ್ತು ಅದಾವುದನ್ನು ಕೂಡ ಮಾಡಿಲ್ಲ. ಹೀಗಾಗಿ 14 ವರ್ಷಗಳ ಹಿಂದೆ ಮುಟ್ಟುಗೋಲು ಹಾಕಿದಂತಹ ಮನೆ ಹಾಗೆಯೇ ಸೀಸ್ ಆದಂತಹ ರೀತಿಯಲ್ಲೇ ಇತ್ತು. ಹೀಗಾಗಿ ಅಲ್ಲಿ ಯಾವುದೇ ಭದ್ರತೆ ಇಲ್ಲದೆ ಇರುವಂತದ್ದಿರಬಹುದು, ಯಾವುದೇ ಸಿಬ್ಬಂದಿಗಳು ಇಲ್ಲದೆ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳು ಮನೆಗೆ ನುಗ್ಗಿರ್ತಕ್ಕಂಥದ್ದು. ಇನ್ನ ಮನೆಯ ಮುಂಬಾಗಿಲು ಸೀಸ್ ಆಗಿರುತ್ತೆ, ಹಿಂಬಾಗಿಲು ಮಾತ್ರ ಸೀಸ್ ಆಗಿರೋದಿಲ್ಲ. ಕೇವಲ ಒಂದು ಕೀಯನ್ನ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರುತ್ತೆ. ಹೀಗಾಗಿ ಅಲ್ಲಿಗೆ ನುಗ್ಗಿರತಕ್ಕಂಥ ಸ್ಥಳದಲ್ಲಿದ್ದಾರೆ. ಮನೆಯ ಒಳಭಾಗದಲ್ಲಿ ಇದ್ದಂತಹ ಚರಾಸ್ತಿಗಳನ್ನ ಅಲ್ಲಿಂದ ಸ್ಥಳಾಂತರಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನೋದಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿದ್ದಂತ ಮನೆಯ ಒಳಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿರ್ತಕ್ಕಂಥದ್ದು. 14 ವರ್ಷಗಳ ಹಿಂದೆ ಈ ಒಂದು ಮನೆಯನ್ನ, ಅಂದ್ರೆ ಮೈಸೂರಿನ ಆಲನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನಗರ ಏನಿದೆ, ಈ ಒಂದು ವಲ್ಲಭಭಾಯ್ ಪಟೇಲ್ ನಗರದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ಗ್ರೀನ್ ಬಡ್ಸ್ ಆಗ್ರೋ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಅಂತ ಏನಿದೆ, ಈ ಒಂದು ಲಿಮಿಟೆಡ್ಗೆ ಸೇರಿದಂತಹ ಒಂದು ಮನೆ ಇದಾಗಿರುತ್ತೆ. ಇದು ಯಾವ ಕಾರಣಕ್ಕಾಗಿ ಸೀಸ್ ಅನ್ನು ಮಾಡಲಾಗಿತ್ತು, ಜೊತೆಗೆ ಸೀಸ್ ಮಾಡಿದ ನಂತರ ಅಲ್ಲಿ ಅಧಿಕಾರಿಗಳು ಆ ಒಂದು ಮನೆಯಲ್ಲಿದ್ದಂತಹ ವಸ್ತುಗಳನ್ನ ಸ್ಥಳಾಂತರ ಮಾಡ್ತಕ್ಕಂಥದ್ದಿರಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಾಚರಣೆಯನ್ನ ಮಾಡಬೇಕಾಗಿತ್ತು ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಕೂಡ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈಗ 14 ವರ್ಷಗಳ ಹಿಂದೆ ಸೀಸ್ ಆಗಿದ್ದಂತಹ ಮನೆಗೆ ಅವರು ಚರಾಸ್ತಿಗಳನ್ನ ಸ್ಥಳಾಂತರಿಸುವಂತಹ ಉದ್ದೇಶದಿಂದ ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾರೆ. ಅದರಲ್ಲಿ ತಹಶೀಲ್ದಾರ್ ಶಿರೀನ್ ತಾಜ್ ಅವರು ಇರಬಹುದು, ಕಾನೂನಾಧಿಕಾರಿ ರಕ್ಷಿತ್, ಹಾಗೆ ರಾಜಸ್ವ ನಿರೀಕ್ಷಕರಾಗಿರುವಂತಹ ಹೇಮಂತ್ ಕುಮಾರ್ ಅವರು ಆ ಒಂದು ಸೀಸ್ ಆಗಿದ್ದಂತಹ ಮನೆಗೆ ಭೇಟಿಯನ್ನ ಕೊಡ್ತಾರೆ. ಈ ವೇಳೆ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಘಟನೆ ಬೆಳಕಿಗೆ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪೊಲೀಸರನ್ನ ಈಗ ಸಿಬ್ಬಂದಿಯನ್ನ ನಿಯೋಜಿಸುವಂತಹ ಒಂದು ಕೆಲಸ ಮಾಡ್ಬೇಕಂತ ಹೇಳಿ ಅವರು ಮನವಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ. ಈ ಭಾಗದಲ್ಲಿ ಕಳ್ಳತನ ಹೆಚ್ಚಿನದಾಗಿ ನಡೀತಾ ಇದೆ ಅನ್ನೋದು ಕೂಡ ಸ್ಥಳೀಯರ ಒಂದು ಮಾಹಿತಿ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನದಿಂದ ಸೀಸ್ ಆಗಿದ್ದಂತಹ ಮನೆಗೆ ಈಗ ಕದಿಮರು ನುಗ್ಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.